ಅದೇ ಡಿಸೆಂಬರ್ 1, 2, 3 ಅಂತ ಹೇಳಿದ್ರು. ನಾನು ಡಿಸೆಂಬರ್ 1 ಹೆಂಗೋ ಎಸ್ಕೇಪ್ ಆಗ್ಬೋದು, ಸೆಲೆಬ್ರೇಷನ್ ಮಾಡ್ಬೋದು. ನಾನು ಯೂಶಲಿ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಜಾಸ್ತಿ ರಿಪ್ಲೈಸ್ನ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನೈಟ್ 12 ಗಂಟೆವರೆಗೂ ನಾನು ಥ್ಯಾಂಕ್ ಯು ಅಂತನಾದರೂ ಒಂದು ರಿಪ್ಲೈ ಹಾಕ್ತೀನಿ. ಇವತ್ತು ಅದು ಯಾವುದೂ ಆಗ್ತಾಯಿಲ್ಲ, ಬಿಕಾಸ್ ಇಲ್ಲಿ ಒಂದು ನೆಟ್ವರ್ಕ್ ಇಲ್ಲ, ಇನ್ನೊಂದು ಏನೂ ಮಾಡೋಕ್ಕಾಗ್ತಿಲ್ಲ. ಇದೂ ಇಂಪಾರ್ಟೆಂಟೇ ಅನಿಸುತ್ತೆ. ಯಾವಾಗಲೂ ನಾವೆಲ್ಲ ಸೇರೋದು ತುಂಬ ಅಪರೂಪ ಅಲ್ವಾ, ಸೊ ಇದು ಇಂಪಾರ್ಟೆಂಟೇ. ಸೊ ಒಂದು ಮಳೆ ಚಳಿ ಇದ್ರೂ ಕೂಡ ಎಲ್ಲ ಆಟಗಾರರು ಒಂದು ಜೋಶಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ನಿಮ್ಮ ಟೀಮ್ ಎಷ್ಟು ಜೋಶಲ್ಲಿ ಆಡ್ಬೇಕಂತ ರೆಡಿ ಆಗಿದ್ದಾರೆ ಅಥವಾ ಎಷ್ಟು ಮ್ಯಾಚ್ ಆಡಿದ್ರಿ ಈಗ ಒಂದು ಮ್ಯಾಚ್ ಆಯಿತು, ಚೆನ್ನಾಗಿ ಆಡಿದ್ವಿ, ಟಫ್ ಕಾಂಪಿಟೇಷನ್ನೇ ಕೊಟ್ವಿ, ಬಟ್ ಬೇರೆ ಟೀಮ್ ಅವ್ರು ಗೆದ್ರು. ಆಮೇಲೆ ಹೆಂಗೆ ಗೊತ್ತಾ, ಇಲ್ಲಿ ಗ್ರೌಂಡಲ್ಲಿ ಇರೋವರೆಗೂ ಅಷ್ಟೇ ನಾವು, ಅಂದರೆ ಆ ಸರ್ಕಲ್ ಹಾಕಿದ್ದಾರೆ ಗೊತ್ತಾ, ಆ ಸರ್ಕಲ್ವರೆಗೂ ಮಾತ್ರ ವಿ ಥಿಂಕ್ ಇಲ್ಲ ಅವ್ರು ನನ್ನ ಎದುರಾಳಿ ಆಡಬೇಕು ಅಂತ. ಅಲ್ಲಿಂದ ಆಚೆ ಬಂದಮೇಲೆ ಸೂಪರ್ ಮತ್ತು ಸಕ್ಕತ್ತಾಗಿ ಆಡಿದೆ ಅಂತಲೇ ಮಾತಾಡ್ತೀವಿ. ಸೊ ಅದೊಂದು ಬಾಂಧವ್ಯ ಇದೆ, ಅದು ಹಾಗೆ ಕಂಟಿನ್ಯೂ ಆಗಲಿ. ವುಡ್ ಟಚ್. ಇವಾಗ ಗೌರ್ಮೆಂಟ್ ಕಡೆಯಿಂದ ಈ ಥರ ಮಹಿಳೆಯರಿಗೋಸ್ಕರ ಎಲ್ಲೂ ಕ್ರಿಕೆಟ್ ಅರೇಂಜ್ ಆಗ್ತಾ ಇಲ್ಲ. ಸೊ ಇನ್ನೊಂದು ಕ್ರಿಕೆಟ್ ಅಕಾಡೆಮಿ ಕಡೆಯಿಂದ ಒಂದು ಈ ಥರ ಮ್ಯಾಚ್ ಅರೇಂಜ್ ಮಾಡಿದ್ದಾರೆ. ಸೊ ಎಷ್ಟು ಖುಷಿ ಇದೆ ನಿಮಗೆ? ಡೆಫಿನೆಟ್ಲಿ ಪ್ರೈವೇಟ್ ವೈಸ್ ಅದನ್ನು ಮಾಡೋದು ತುಂಬ ಕಷ್ಟ, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಅಂತ ಎಲ್ರಿಗೂ ಗೊತ್ತು. ಬಿಕಾಸ್ ನಮಗಂತೂ ಈ ಸತಿ ಅದು ಹೆಂಗೆ ಖರ್ಚು ಮಾಡಿದ್ರೋ ನನಗೂ ಗೊತ್ತಿಲ್ಲ. ನಾನು ಅದೇ ಕೇಳ್ತಿದ್ದೆ, ಯಾರಾದರೂ ಈ ಥರ ಸ್ಪಾನ್ಸರ್ ಗಿಮ್ಸರ್ ಇದ್ದರೆ ನಾನು ಒಂಥರ ಇದೇ ಥರ ಮಾಡ್ತೀನಿ, ಹೇಳ್ಬಿಡಿ, ಏನಾದರೂ ಲಾಭ ಆಗುತ್ತೆ. ಲಾಭ ಏನೂ ಇಲ್ಲ ಮ್ಯಾಮ್ ಇದರಲ್ಲಿ, ಜಸ್ಟ್ ನಾನು ನಿಮ್ಗೆಲ್ರಿಗೋಸ್ಕರ ನಾವು ಒಂದು ಸ್ಪಾನ್ಸರ್ಶಿಪ್ ಅಂತ ಮಾಡ್ತೀವಿ ಅಷ್ಟೇ ಅಂತ ಅಂದ್ಬಿಟ್ಟು ಅವ್ರವ್ರ ಬ್ರ್ಯಾಂಡ್ಸ್ನ ಅವರು ಶೋಕೇಸ್ ಮಾಡ್ಬೋದು ಅಷ್ಟೇ. ಆಲ್ಮೋಸ್ಟ್ ಇಲ್ಲಿ ಬಂದಿರೋ ಎಲ್ಲ ಓನರ್ಸು ಕೂಡ ತುಂಬ ದೊಡ್ಡ ಮನ್ಸಿರೋರೆ, ಟು ಬಿ ಫ್ರ್ಯಾಂಕ್. ಆಮೇಲೆ ಐಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಗ್ಲ್ಯಾಡ್ ಫಾರ್ ದ್ಯಾಟ್. ಇನ್ನೇನು ಹೇಳೋಕ್ಕಾಗಲ್ಲ, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದಕ್ಕಿಂತ ಯಾರು ಮಾಡ್ತಾರೋ ಅಲ್ಲೋಗಿ ಸೇರ್ಕೊಳ್ಳೋದು ನಮ್ಮ ಧರ್ಮ ಅಷ್ಟೇ. ಬಂದಿದ್ರು ಸಪೋರ್ಟ್ ಮಾಡಿದ್ರು. ಸದ್ಯ ನಾನು ಕೆಳದಾಗ ಆಡಿದ್ನ ನೋಡಿಲ್ಲ, ಹಂಗೆ ಮನೆಗೆ ಹೋದ್ರು. ಥ್ಯಾಂಕ್ ಯು. ಒನ್ಸ್ ಅಗೇನ್ ನಿಮಗೂ ಕೂಡ ಶುಭವಾಗಲಿ, ಯಾವಾಗಲೂ ಕೂಡ ಖುಷಿಯಾಗಿರಿ. ಆ್ಯಂಡ್ ಸ್ಯಾಟಲೈಟಲ್ಲಿ ಇವಾಗ ಅದು ಸ್ಯಾಟಲೈಟ್ ಬರ್ತಾ ಇದೆ ನಿಮ್ಮ ಅಶ್ವ ವೇಗ. ಸೊ ವೇಗ ಅಂದರೆ ಕುದುರೆ, ಅದು ಸಿಕ್ಕಾಪಟ್ಟೆ ಅಶ್ವ ಅಂದರೆ ಕುದುರೆ ಅಲ್ವಾ, ರೈಟ್? ಅಶ್ವ ಅಂದರೆ ಕುದುರೆ, ವೇಗ ಅಂದರೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗುತ್ತೆ ಅಂತ. ಸೊ ಇದು ಥರ ಹಾಗೆ ಸ್ಪೀಡಾಗಿ ಹೋಗಲಿ, ಸಖತ್ತಾಗಲಿ, ಆ್ಯಂಡ್ ಒಳ್ಳೆ ಕಾಂಟೆಂಟ್ಸ್ನ ಮಾತ್ರ ಮಾಡಿ. ಆ್ಯಂಡ್ ಎಲ್ಲ ಶುಭವಾಗಲಿ, ಒಳ್ಳೊಳ್ಳೆ ಸುದ್ದಿ ಮಾತ್ರ ನಿಮಗೆ ಸಿಗಲಿ. Ashwavega English News. Coming soon. Your channel, your voice, your trust.